ಸವಿಗನ್ನಡ 2ನೇ ತರಗತಿಯ ಒಂದು ವರ್ಕ್ಶೀಟನ್ನು ನೋಡೋಣ. ಸುಳಿವುಗಳನ್ನು ಬಳಸಿ ಗಾದೆ ಪೂರ್ಣಗೊಳಿಸಿ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ಡ್ಯಾಶ್. ಉತ್ತರ ರುಚಿಯಿಲ್ಲ. ಮಾತು ಬೆಳ್ಳಿ, ಮೌನ ಡ್ಯಾಶ್ ಬಂಗಾರ. ಚಿತ್ರಕ್ಕೆ ಬಣ್ಣ ತುಂಬಿ ಹೆಸರು ಬರೆಯಿರಿ ಅಂತ ಕೊಟ್ಟಿದೆ. 1ನೇದು ಛತ್ರಿ, 2 ಚೆಂಡು. ನೆಕ್ಸ್ಟು ಕೆಳಗಿನ ಪದಗಳನ್ನು ಬಹುವಚನ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದೆ. ಪಕ್ಷಿ ಪಕ್ಷಿಗಳು, ಗಿಡ ಗಿಡಗಳು, ಪಟ ಪಟಗಳು, ಮನೆ ಮನೆಗಳು. ಕನ್ನಡ ಅಂಕಿಗಳಲ್ಲಿ ಬರೆಯಿರಿ. 5, 28, 13, 21. ಚೌಕದಲ್ಲಿರುವಂತಹ ಒತ್ತಕ್ಷರಗಳನ್ನು ಬಳಸಿ ಪದ ರಚಿಸಿ ಅಂತ ಕೇಳಿದರೆ ಇಲ್ಲಿ ಚೌಕ ಅಂದರೆ ಈ ಬಾಕ್ಸಲ್ಲಿರುವಂತಹ ಒತ್ತಕ್ಷರಗಳನ್ನು ಉಪಯೋಗಿಸ್ಕೊಂಡು ಪದ ಬರೀಬೇಕು. ಅ ಕ ಅಕ್ಕ. ನೆಕ್ಸ್ಟು ಅದೇ ರೀತಿಯಾಗಿ ಒತ್ತಕ್ಷರಗಳನ್ನು ಬಳಸ್ಕೊಂಡು ಮತ್ತಷ್ಟು ಪದಗಳನ್ನು ಮಾಡಿದೆ. ಅಜ್ಜ, ಅಣ್ಣ, ಹಾಗೆಯೇ ಪಾತ್ರೆ. ನೆಕ್ಸ್ಟು ಬಿಟ್ಟ ಸ್ಥಳ ತುಂಬಿರಿ. ಮರವೊಂದಾದರೂ ಡ್ಯಾಶ್ 100, ಉಪಕಾರವು 100. ಕೆಂಪೇಗೌಡರು ಡ್ಯಾಶ್ಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು, ಪ್ರಜೆಗಳು. ಕೊಟ್ಟಿರೋ ಪದಗಳಿಗೆ ಪ್ರಾಸಪದ ಬರೆಯಿರಿ. ಮರವಿತ್ತು, ಹರಡಿತ್ತು. ಹಾಡಿತ್ತು, ತಂದಿತ್ತು. ಸೆಳೆದಿತ್ತು, ತೋರಿತ್ತು. ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದ್ದವು? ಉತ್ತರ ಮಾವಿನ ಮರದಲ್ಲಿ ಹಕ್ಕಿಗಳು ಗೂಡನ್ನು ಕಟ್ಟಿದ್ದವು. ಹಕ್ಕಿಯ ಮರಿಗಳು ಏನೆಂದು ಹಾಡಿದವು? ಉತ್ತರ ಹಕ್ಕಿಯ ಮರಿಗಳು ಚಿಲಿಪಿಲಿ ಎಂದು ಹಾಡಿದವು. ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು? ಉತ್ತರ ಗೆಳೆಯರೆಲ್ಲ ಕೂಡಿ ಸಂತೆಗೆ ಹೋದರು. ನೆಕ್ಸ್ಟು ಚಿತ್ರಕ್ಕೆ ಬಣ್ಣ ತುಂಬಿ 2 ಅಥವಾ 3 ವಾಕ್ಯ ಬರೆಯಿರಿ. ಪಿಕ್ಚರ್ ಕಾಂಪೋಸಿಷನ್. ಇಲ್ಲಿ ಬೆಕ್ಕಿನ ಚಿತ್ರವನ್ನು ಕೊಟ್ಟಿದೆ. ಬೆಕ್ಕಿನ ಬಗ್ಗೆ ವಾಕ್ಯಗಳು. ಬೆಕ್ಕು ಒಂದು ಸಾಕು ಪ್ರಾಣಿಯಾಗಿದೆ. ಬೆಕ್ಕು ಮಾಂಸಾಹಾರಿಯಾಗಿದೆ. ಬೆಕ್ಕು ಬಿಳಿ, ಕಂದು, ಕಪ್ಪು ಬಣ್ಣಗಳಿಂದ ಕೂಡಿರುತ್ತದೆ. ಬೆಕ್ಕು ಹಾಲು ಮತ್ತು ಮೀನನ್ನು ತಿನ್ನಲು ತುಂಬ ಇಷ್ಟಪಡುತ್ತದೆ.